ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಉಂಟಾಗಿರುವಂಥ ಅಸಮಾಧಾನ ಸರಿಯಾದಂತೆ ಕಾಣ್ತಾ ಇಲ್ಲ. ಪ್ರಸಕ್ತ ಸಾರಿ ಕಾಂಗ್ರೆಸ್ ಪಕ್ಷ ಹೊರಗಿನ ಜಿಲ್ಲೆಯ ವಿಜಯಪುರ ಜಿಲ್ಲೆಯ ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ ಅವರನ್ನು ತನ್ನ ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ಬೆನ್ನಲ್ಲೇ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂಥ ವೀಣಾ ಕಾಶಪ್ಪನವರು ತೀವ್ರವಾದಂಥ ಅಸಮಾಧಾನವನ್ನು ಹೊರಹಾಕಿದ್ರು. ಹಾಗೆಯೇ ತಮ್ಮ ಬೆಂಬಲಿಗರ ಸಭೆಯನ್ನು ಕರೆದು ಸ್ವತಂತ್ರವಾಗಿ ಅಖಾಡಕ್ಕೆ ಇಳಿತೀನಿ ಅನ್ನುವಂಥ ಎಚ್ಚರಿಕೆ ನೀಡಿದರು. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಕಾರ್ಯ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಸಹಿತ ಅವರನ್ನು ಸಂಧಾನಕ್ಕೆ ಮಾತುಕತೆಗೆ ಅಂತ ಕರೆದಿದ್ದರು. ಆದರೆ ಅಲ್ಲಿಯೂ ಸಹಿತ ವೀಣಾ ಕಾಶಪ್ಪನವರವರಿಗೆ ಸರಿಯಾದಂಥ ಭರವಸೆ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಆ ಸಭೆಯಲ್ಲಿ ಸಹಿತ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಯಾವುದೇ ಕಾರಣಕ್ಕೂ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಸಂಯುಕ್ತ ಪಾಟೀಲ್ ಪರವಾಗಿ ತಾವು ಚುನಾವಣೆ ಪ್ರಚಾರಕ್ಕೆ ಧುಮುಕೋದಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿರುವಂಥದ್ದು. ಅದರ ಜೊತೆಗೆ ಇದೀಗ ಲಭ್ಯವಾಗಿರುವಂಥ ಮಾಹಿತಿ ಅಂತಲೇ ವೀಣಾ ಕಾಶಪ್ಪನವರವರು ಕಾಂಗ್ರೆಸ್ ಪಕ್ಷದಲ್ಲಿ ವಹಿಸಿರ್ತಕ್ಕಂಥ ರಾಜ್ಯ ಮಹಿಳಾ ಘಟಕದ ಉಪಾಧ್ಯಕ್ಷ ಸ್ಥಾನಕ್ಕೂ ಹಾಗೂ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೂ ಸಹಿತ ರಾಜೀನಾಮೆಯನ್ನು ಕೊಡಲಿಕ್ಕೆ ಮುಂದಾಗಿರುವಂಥದ್ದು ಎಂದು ತಿಳಿದು ಬಂದಿದೆ. ಮುಖ್ಯ ಕಾರಣ ಏನಂತಂದರೆ ಕಳೆದ 5 ವರ್ಷಗಳಿಂದ ವೀಣಾ ಕಾಶಪ್ಪನವರವರು ಪರಾಜಿತಗೊಂಡಿದ್ದರೂ ಸಹಿತ ಕ್ಷೇತ್ರದಾದ್ಯಂತ ಸಂಚಾರ ಮಾಡಿ ಪಕ್ಷವನ್ನು ಬಲಪಡಿಸಿದ್ರು. ಹಾಗೆಯೇ ಕಾರ್ಯಕರ್ತರ ಪಡೆಯನ್ನು ಹುಮ್ಮಸ್ಸುಗೊಳಿಸಿದ್ರು. ಟಿಕೆಟ್ ತಮಗೆ ಸಿಗುತ್ತೆ ಅನ್ನುವಂಥ ಅತಿಯಾದ ವಿಶ್ವಾಸದಲ್ಲಿದ್ದರು. ಕಾರಣ ಏನಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇತ್ತೀಚೆಗೆ ಬಾಗಲಕೋಟೆಗೆ ಬಂದಂಥ ಸಂದರ್ಭದಲ್ಲಿ ಈ ಮಾತನ್ನು ಸುಳಿವನ್ನು ನೀಡಿದರು. ವೀಣಾ ಕಾಶಪ್ಪನವರು ನಿಮಗೆ ವಿರೋಧಿಗಳು ಸಾಕಷ್ಟು ಇದ್ದರೂ ಸಹಿತ ನೀವು ಮುನ್ನುಗ್ಗಬೇಕು, ನಾವು ನಿಮ್ಮ ಜೊತೆಗಿರ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರಿಂದಾಗಿ ಟಿಕೆಟ್ ತಮಗೆ ಸಿಗುತ್ತೆ ಅನ್ನುವಂಥ ಒಂದು ವಿಶ್ವಾಸದಲ್ಲಿದ್ದರು. ಆದರೆ ದಿಢೀರ್ನೇ ಆದಂಥ ಬೆಳವಣಿಗೆಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರನ್ನು ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದು ಅವರಿಗೆಲ್ಲೋ ಒಂದು ಕಡೆ ಇರುಸು ಮುರುಸು ಉಂಟಾಗಿರ್ತಕ್ಕಂಥ ಕಾರಣ ಏನಂದರೆ ಜಿಲ್ಲೆಗೆ ಸಂಯುಕ್ತ ಪಾಟೀಲ್ ಹೊಸಬ್ರು ಅನ್ನುವಂಥದ್ದು. ಹಾಗೆಯೇ ಕಳೆದ 5 ವರ್ಷಗಳಲ್ಲಿ ಪಕ್ಷ ಸಂಘಟನೆ ಯಾವುದೇ ಕಾರಣಕ್ಕೂ ಅವರು ಮಾಡಿಲ್ಲ. ಆದರೆ ಎಲ್ಲವನ್ನೂ ಮಾಡಿ ನಾನು ಪಕ್ಷ ಸಂಘಟನೆ ಮಾಡಿದ್ದೆ, ಆದರೆ ನನಗೆ ಅನ್ಯಾಯ ಆಗಿದೆ ಅನ್ನುವಂಥ ಅಸಮಾಧಾನವನ್ನು ಪಕ್ಷದ ವರಿಷ್ಠರ ಮುಂದೆ ಹಾಗೂ ತಮ್ಮ ಬೆಂಬಲಿಗರ ಎದುರು ಹೇಳಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಆದರೆ ಪಕ್ಷದಲ್ಲಿ ಸೂಕ್ತವಾದಂಥ ಸ್ಥಾನಮಾನ ಆದರೂ ಸಿಗ್ಬೋದು, ಮುಂದೆ ಬೇರೆ ಬೇರೆ ರಾಜಕೀಯ ಆಡಳಿತ ಅಧಿಕಾರದಲ್ಲಿ ಯಾವುದಾದ್ರೂ ಸ್ಥಾನಮಾನ ಸಿಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಂಥ ಕಾಶಪ್ಪನವರಿಗೆ ನಿನ್ನೆ ನಡೆದಂಥ ಸಭೆಯಲ್ಲಿ ಮುಖ್ಯಮಂತ್ರಿಗಳಿಂದ ಮತ್ತು DCM ಅವರಿಂದ ಯಾವುದೇ ರೀತಿಯಾದಂಥ ಖಚಿತ ಭರವಸೆ ಸಿಗದೇ ಇರುವ ಕಾರಣಕ್ಕೆ ಅವರು ಇನ್ನು ಮುಂದೆ ನನಗೆ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಕಾರಣ ಏನಂತಂದರೆ ಸಂಯುಕ್ತ ಪಾಟೀಲ್ ಒಂದು ವೇಳೆ ಗೆಲುವನ್ನು ಪಡೆದರೆ ಈ ಒಂದು ಕ್ಷೇತ್ರಕ್ಕೆ ಕಾಯಮಾಗಿ ಮುಂದುವರಿತಾರೆ. ಯಾಕಂದರೆ ಇನ್ನೂ ಚಿಕ್ಕ ವಯಸ್ಸಿದೆ. ಹೀಗಾಗಿ ತಮ್ಮ ಭವಿಷ್ಯ ಇಲ್ಲಿ ಮಂಕಾಗುತ್ತೆ ಅನ್ನುವಂಥ ಕಾರಣಕ್ಕೆ ಈಗ ಅವರು ಯಾವುದೇ ಕಾರಣಕ್ಕೂ ನಾನು ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಲ್ಲ ಹಾಗೂ ಪಕ್ಷದ ಹುದ್ದೆಗಳಲ್ಲೂ ಸಹಿತ ಮುಂದುವರಿಯಲ್ಲ, ಅವುಗಳನ್ನು ರಾಜೀನಾಮೆ ಸಲ್ಲಿಸಿ ನಾನು ಪ್ರಚಾರದಿಂದ ದೂರ ಉಳಿತೇನೆ ಅನ್ನುವಂಥ ನಿರ್ಧಾರಕ್ಕೆ ಬಂದಂತೆ ಕಾಣ್ತದೆ. ಅದರ ಜೊತೆಗೆ ಈಗಾಗಲೇ BJPಯಲ್ಲೂ ಸಹಿತ ವೀಣಾ ಕಾಶಪ್ಪನವರವರಿಗೆ ಒಂದು ಆಹ್ವಾನವೂ ಇದೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಅಲ್ಲಿಯೂ ಸಹಿತ ಪಕ್ಷಕ್ಕೆ ಯಾವುದೇ ಬೇಡಿಕೆ ಇಲ್ಲದೇ ನೀವು ಸೇರ್ಪಡೆಗೊಂಡ್ರೆ ಅವರನ್ನು ಸೇರಿಸ್ಕೊಳ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರಂತೆ. ಹೀಗಾಗಿ ಅಲ್ಲಿ ಹೋದರೂ ಸಹಿತ ತಮಗೆ ಯಾವುದೇ ರೀತಿಯಾದಂಥ ಸ್ಥಾನಮಾನ ಈ ಸದ್ಯಕ್ಕೆ ಸಿಗಲ್ಲ ಅನ್ನುವಂಥ ಕಾರಣಕ್ಕೆ ಬಹುಶಃ BJPಗೂ ಹೋಗುವುದು ಕಷ್ಟ ಅನ್ನುವಂಥ ಮಾತನ್ನು ಹೇಳಲಾಗುತ್ತೆ. ಇದ್ರ ಜೊತೆಗೆ ಪಕ್ಷೇತರಾಗಿ ಅಖಾಡಕ್ಕೆ ಇಳಿತೀರಿ ಅನ್ನುವಂಥ ಮಾತನ್ನು ಈಗಾಗಲೇ ವೀಣಾ ಕಾಶಪ್ಪನವರು ಹೇಳಿದರು. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವ ಸಮ್ಮುಖದಲ್ಲಿ ನಡೆದಂಥ ಸಭೆಯಲ್ಲಿ ಎಲ್ಲವೂ ವಿಫಲವಾಗಿದ್ದರಿಂದಾಗಿ ಇದೀಗ ಮತ್ತೆ ತಮ್ಮ ಅಭಿಮಾನಿಗಳನ್ನು ಮತ್ತೊಂದು ಸುತ್ತಿನಲ್ಲಿ ಅವರು ಅಭಿಮಾನಿಗಳ ಜೊತೆ ಸಂಪರ್ಕಿಸಿ ಅವರು ಹೇಳಿದಂತೆ ನಡೆದುಕೊಳ್ಳುತ್ತೇನೆ, ಹೀಗಾಗಿ ನನ್ನ ಮುಂದಿನ ನಿರ್ಧಾರವನ್ನು ಇನ್ನು 2 ದಿನಗಳಲ್ಲಿ ಪ್ರಕಟ ಮಾಡ್ತೇನೆ. ಆದರೆ ಯಾವುದೇ ಕಾರಣಕ್ಕೂ ಯಾರೇ ಬಂದು ಹೇಳಿದರೂ ಸಹಿತ ನಾನು ಈ ಒಂದು ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಸಂಯುಕ್ತ ಪಾಟೀಲ್ ಪರವಾಗಿ ಮತಯಾಚನೆಗೆ ಮುಂದಾಗಲ್ಲ, ಹಾಗೆಯೇ ಪಕ್ಷದ ಹುದ್ದೆದಲ್ಲಿಯೂ ಸಹಿತ ನಾನು ಮುಂದುವರೆಯಲ್ಲ ಅನ್ನುವಂಥ ದೃಢ ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಇದರಿಂದಾಗಿ ಎಲ್ಲೋ ಒಂದು ಕಡೆ ಪಕ್ಷದಲ್ಲಿ ಒಗ್ಗಟ್ಟನ್ನು ಕಾಯ್ದುಕೊಂಡು ಸತತ 4 ಸಾರಿ ಸೋಲನ್ನು ಅನುಭವಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ಸತಿ ಆ ಸೋಲಿನಿಂದ ಹೊರಬರುತ್ತೆ, ಒಗ್ಗಟ್ಟು ಕಾಯ್ದುಕೊಳ್ಳಲಾಗುತ್ತೆ. ಹಾಲಿ ಶಾಸಕರ ಸಂಖ್ಯೆ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಅನ್ನುವಂಥ ಒಂದು ಹುಮ್ಮಸ್ಸಿನಲ್ಲಿ ನಿಂತು ಇದೀಗ ಪಕ್ಷವನ್ನು ಬಲಪಡಿಸಿರ್ತಕ್ಕಂಥ ಮತ್ತು ಲೋಕಸಭೆ ಚುನಾವಣೆಯನ್ನು ಗುರಿಯಾಗಿಟ್ಟುಕೊಂಡು ಕ್ಷೇತ್ರದಲ್ಲಿ ಬಹಳಷ್ಟು ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ ವೀಣಾ ಕಾಶಪ್ಪನವರು ಪ್ರಚಾರದಿಂದ ಅಧಿಕೃತವಾಗಿ ದೂರ ಉಳಿತೇನೆ ಅನ್ನುವಂಥ ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಗೆ ಸದ್ಯದ ಮೆಟ್ಟಿಗೆ ಒಂದು ಹಿನ್ನಡೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಇವತ್ತು ವೀಣಾ ಕಾಶಪ್ಪನವರನ್ನು ಮನವೊಲಿಸುವ ಪ್ರಕ್ರಿಯೆಗಳು ಎಲ್ಲವೂ ಮುಕ್ತಾಯ ಆಗ್ಯಾವಂತಲ್ಲ, ಇನ್ನೂ ಸಹಿತ ಬೇರೆ ಬೇರೆ ಕಾರಣಕ್ಕಾಗಿ ಬೇರೆ ಬೇರೆ ಮುಖಂಡರವರನ್ನು ಸಂಪರ್ಕಿಸಿ ಮನವೊಲಿಸುವಂಥ ಕಾರ್ಯಕ್ಕೂ ಮುಂದಾಗಬಹುದು ಅನ್ನುವಂತಹ ವಿಚಾರಗಳಿವೆ. ಅದ್ರ ಜೊತೆಗೆ ಮುಖ್ಯವಾಗಿ ಏನಂತಂದರೆ ವೀಣಾ ಕಾಶಪ್ಪನವರ ಪತಿ ವಿಜಯಾನಂದ ಕಾಶಪ್ಪನವರವರು ಹುನಗುಂದದ ಶಾಸಕರಾಗಿರೋದ್ರಿಂದಾಗಿ ಪಕ್ಷದ ತೀರ್ಮಾನದ ವಿರುದ್ಧ ಬಹಿರಂಗವಾಗಿ ತಾತ್ಕಾಲಿಕವಾಗಿರ್ತಕ್ಕಂಥ ಬೇಸರವನ್ನು ಹೊರಹಾಕಿದ್ದು ಸಹಿತ ಮುಂದಿನ ದಿನಗಳಲ್ಲಿ ಅವರು ಪ್ರಚಾರಕ್ಕೆ ಇಳಿಯುವಂಥ ಸಾಧ್ಯತೆ ನಿಚ್ಚಳವಾಗಿದೆ. ಹೀಗಾಗಿ ಹುನಗುಂದ ಕ್ಷೇತ್ರದಲ್ಲಿಯೂ ಸಹಿತ ಯಾವುದೇ ರೀತಿಯಾದಂಥ ಪರಿಣಾಮ ಆಗಲಿಕ್ಕಿಲ್ಲ ಅನ್ನುವಂಥ ವಿಶ್ವಾಸದಲ್ಲಿ ಕಾಂಗ್ರೆಸ್ಸಿನ ಮುಖಂಡರಿದ್ದಾರೆ. ಆದರೆ ಜಿಲ್ಲೆಯಲ್ಲಿ
ಕಳೆದ ಸಾರಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಅವರಿಗೆ ಸೋತರೂ ಸಹಿತ ಅಧಿಕ ಮತಗಳನ್ನು ಪಡೆದುಕೊಳ್ಳುವಲ್ಲಿ ವಿಧಾನ ಕಾಂಗ್ರೆಸ್ನವರು ಯಶಸ್ವಿಯಾಗಿದ್ದರು. ಇದೀಗ 5 ವರ್ಷಗಳ ಕಾಲ ನಿರಂತರವಾದಂಥ ಪಕ್ಷದ ಒಂದು ಸಂಪರ್ಕವನ್ನು ಇಟ್ಟುಕೊಂಡು ಕಾರ್ಯಕರ್ತರನ್ನು ಹುಮ್ಮಸ್ಸುಗೊಳಿಸುವಂಥದ್ದು, ಪಕ್ಷ ಸಂಘಟನೆ ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇದೀಗ ದಿಢೀರ್ನೆ ಅವರು ಈ ಒಂದು ಪ್ರಚಾರ ಕಣದಿಂದ ದೂರ ಉಳಿದರೆ ಅವರ ಬೆಂಬಲಿಗರು ಮತ್ತು ಅವರನ್ನು ಬೆಂಬಲಿಸುವಂಥ ಕಾರ್ಯಕರ್ತರ ಪಡೆಯಲ್ಲಿ ಎಲ್ಲೋ ಒಂದು ಕಡೆ ನಿರಾಶೆ ಆವರಿಸುತ್ತೆ. ಇದು ಪಕ್ಷದ ಮೇಲೆ ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವು ಕೈ ನೋಡಬೇಕಾಗಿದೆ. ಅಶೋಕ್ ಶೆಟ್ಟರ್, ವಿಜಯವಾಣಿ, ಬಾಗಲಕೋಟೆ.